ಒಬ್ರು ಬರ್ತಾರೆ ಇದನ್ನ ತಿನ್ಬೇಡ ಇದನ್ನ ತಿನ್ನು ಹೇಳ್ತಾರೆ, ಒಬ್ರು ಬರ್ತಾರೆ ಹೊರಗಡೆ ಎಲ್ಲೂ ಹೋಗ್ಬೇಡ ದೃಷ್ಟಿ ಆಗುತ್ತೆ, ಶೀತ ಆಗುತ್ತೆ, ಥಂಡಿ ಆಗುತ್ತೆ ಹೇಳ್ತಾರೆ. ಅವ್ರು ಹಂಗ್ ಹೇಳ್ತಾರೆ, ಇವ್ರು ಹಿಂಗ್ ಹೇಳ್ತಾರೆ, ಯಾರ್ ಮಾತು ಕೇಳೋದು ಅಂತ. ಎಲ್ಲಾರು ಹೇಳೋದು ಸರಿ ಅಂತಲ್ಲ, ಅಥವಾ ಎಲ್ಲಾರು ಹೇಳೋದು ತಪ್ಪು ಅಂತಾನೂ ಅಲ್ಲ. ಎಲ್ಲಾರು ಬಂದು ಒಂದೊಂದು ಹೇಳಿದಾಗ ಅವಳಿಗೆ ನಿಜವಾಗ್ಲೂ ಒಂಥರ ಲೈಕ್ ಸಮುದ್ರದಲ್ಲಿ ಮುಳುಗ್ದಂಗೆ ಆಗ್ಬಿಡುತ್ತೆ. ನಾನು ಹಂಗೆ ಮಾಡಿದೆ ನೀನು ಹಂಗೆ ಮಾಡು, ಇದನ್ನು ಕೂಡ ತಪ್ಪು. ಬಾಣಂತಿಯರಿಗೆ ಹೊಟ್ಟೆಗೆ ಬಟ್ಟೆಯನ್ನ ಟೈಟ್ ಆಗಿ ಸುತ್ತಬೇಕಾ? ಅದು ಹೊಟ್ಟೆ ಕಡಿಮೆ ಮಾಡ್ಕೊಳಕ್ಕಲ್ಲ, ಅಥವಾ ಗಾಳಿ ಒಳಗಡೆ ಹೋಗಬಾರ್ದು ಅಂತಾನೂ ಅಲ್ಲ. ಒಂದು ಬಾಣಂತಿ ಮಹಿಳೆಗೆ ಆಕೆಯ ಗಂಡನ ಸಪೋರ್ಟು ಯಾಕೆ ಅಷ್ಟು ಮುಖ್ಯ? ಅದು ಒಂಥರ ಲೈಕ್ ಎಮೋಷನಲ್ ಟರ್ಮಾಯಿಲ್ ತರಹ ಹೇಳ್ಬೋದು. ನಾಟ್ ದ ಬೇಬಿ ಬಾಂಡ್ಸ್ ನಾಟ್ ಓನ್ಲಿ ಟು ದ ಮದರ್ ಬಟ್ ಆಲ್ಸೋ ಟು ದ ಫಾದರ್. ಪ್ರೆಗ್ನೆನ್ಸಿ, ಬಾಣಂತನ, ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳು. ಪ್ರೆಗ್ನೆನ್ಸಿ ಜರ್ನಿ ಅದು ಏನಿದೆ, ಇದು ಒಂಥರ ಲೈಕ್ ಅದ್ಭುತವಾದ ಒಂದು ಜರ್ನಿ ಅಂತ ಹೇಳ್ಬೋದು. ಡೆಲಿವರಿ ಆಗಿ ಎಷ್ಟು ತಿಂಗಳಾದ್ಮೇಲೆ ಅಥವಾ ಎಷ್ಟು ಟೈಮ್ ಆದ್ಮೇಲೆ ಅವರು ಬ್ಯಾಕ್ ಟು ನಾರ್ಮಲ್ ಅನ್ನೋ ತರ ಸೆಕ್ಷುವಲ್ ಲೈಫ್ ಅನ್ನ ಅವ್ರ ಪಾರ್ಟ್ನರ್ ಜೊತೆ ಸ್ಟಾರ್ಟ್ ಮಾಡಬಹುದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತುಂಬ ಜನ ಅಡ್ವೈಸ್ ಕೊಡ್ತಾರೆ, ತುಂಬ ಜನ ಕೇರ್ ಮಾಡ್ತಾರೆ. ಆದರೆ ಬಾಣಂತನ ಅಂತ ಬಂದಾಗ ಎಲ್ಲರೂ ಫೋಕಸ್ ಮಾಡೋದು ಮಗುವಿನ ಬಗ್ಗೆ ಮಾತ್ರ. ಆದರೆ ಅಲ್ಲಿ ತಾಯಿಯ ಆರೋಗ್ಯ ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಾಗಿದ್ರೆ ಬಾಣಂತನದ ಸಮಯದಲ್ಲಿ ಯಾವೆಲ್ಲ ಸರಿಯಾದ ಕ್ರಮಗಳನ್ನು ತಗೋಬೇಕಾಗತ್ತೆ? ಇನ್ನೂ ತುಂಬ ಜನರಿಗೆ ಬಾಣಂತನ ಆದಮೇಲೆ ಎಷ್ಟು ಟೈಮ್ ಆದಮೇಲೆ ನಾನು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು, ನಾನು ಹೊರಗಡೆ ಹೋಗಬಹುದು ಅನ್ನೋ ಥರದ್ದು ಹಲವಾರು ಕನ್ಫ್ಯೂಷನ್ಸ್ಗಳು ತುಂಬಾ ಇದ್ದೇ ಇರುತ್ತೆ. ಹಾಗಾಗಿ ಈ ಪ್ರೆಗ್ನೆನ್ಸಿ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಕಡಿಮೆ ಅನ್ಸುತ್ತೋ, ಬಾಣಂತನದ ಬಗ್ಗೆ ಕೂಡ ನಾವು ಅಷ್ಟೇ ಡೀಪ್ ಆಗಿ ತಿಳಿದುಕೊಳ್ಳುವಂತಹ ಅವಶ್ಯಕತೆ, ಅನಿವಾರ್ಯತೆ ಎರಡೂ ಕೂಡ ಇದೆ. ಹಾಗಿದ್ರೆ ಬಾಣಂತನದಲ್ಲಿ ಯಾವೆಲ್ಲ ಆರೋಗ್ಯ ವಿಚಾರಗಳ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುನಿತಾ ಮಹೇಶ್, ಮೆಡಿಕಲ್ ಡೈರೆಕ್ಟರ್, ಸೀನಿಯರ್ ಕನ್ಸಲ್ಟೆಂಟ್, ಇನ್ಫರ್ಟಿಲಿಟಿ ಅಂಡ್ ಮೆಟರ್ನಲ್ ಅಂಡ್ ಫೀಟಲ್ ಮೆಡಿಸಿನ್, ಮಿಲನ್, ಜೆಪಿ ನಗರ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಡಾಕ್ಟರ್, ಈಗ ಬಾಣಂತಿಯರ ಆರೋಗ್ಯ ವಿಚಾರದ ಬಗ್ಗೆ ಅಂತ ಬಂದಾಗ ತುಂಬಾ ಒಂದು ನೆಗ್ಲೆಕ್ಟೆಡ್ ಏರಿಯಾ ಅಂತಾನೆ ಹೇಳ್ಬೋದು. ಜಾಸ್ತಿ ಏನು ಅದ್ರ ಬಗ್ಗೆ ಹೆಚ್ಚು ಕೇರ್ ತಗೊಳ್ಳೋದಿಲ್ಲ. ಬಟ್ ಅವ್ರ ಬಗ್ಗೆ ಕೂಡ ಕೇರ್ ತಗೋಬೇಕು, ಮಗುವಿನ ಬಗ್ಗೆ ಕೇರ್ ತಗೋಬೇಕು, ಅದ್ರ ಜೊತೆಗೆ ಬಾಣಂತನದ ಬಗ್ಗೆ ಕೂಡ ಕೇರ್ ತಗೋಬೇಕಾಗತ್ತೆ ಅಂತ. ಆದ್ರೆ ತುಂಬಾ ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಡೆಲಿವರಿ ಆಯ್ತು ಅಂದ ತಕ್ಷಣ ಆ ತಾಯಿ ಮಗು ಮನೆಗೆ ಬಂದ್ಮೇಲೆ ತುಂಬಾ ಜನ ಬರ್ತಾರೆ ವಿಸಿಟರ್ಸು, ಬಂದು ಮಾತಾಡ್ಸ್ಕೊಂಡು ಹೋಗೋದು ಒಂದ್ ಕಡೆ, ಅದ್ರ ಜೊತೆಗೆ ಹಲವಾರು ಅಡ್ವೈಸ್ಗಳನ್ನ ಕೊಡ್ತಾರೆ. ಒಬ್ರು ಬರ್ತಾರೆ ಇದನ್ನ ತಿನ್ಬೇಡ ಇದನ್ನ ತಿನ್ನು ಹೇಳ್ತಾರೆ, ಒಬ್ರು ಬರ್ತಾರೆ ಹೊರಗಡೆ ಎಲ್ಲೂ ಹೋಗ್ಬೇಡ ದೃಷ್ಟಿ ಆಗುತ್ತೆ, ಶೀತ ಆಗುತ್ತೆ, ಥಂಡಿ ಆಗುತ್ತೆ ಹೇಳ್ತಾರೆ. ಸೊ ಹಲವಾರು ರೀತಿಯಾದಂತಹ ಸಲಹೆಗಳು, ಅಡ್ವೈಸ್ಗಳು ಬರ್ತಾನೆ ಇರುತ್ತೆ. ಒಂದು ರೀತಿಯದು ಬಾಣಂತಿಯರಿಗೆ ಕನ್ಫ್ಯೂಸ್ ಕೂಡ ಆಗುತ್ತೆ. ಅವ್ರು ಹಂಗ್ ಹೇಳ್ತಾರೆ, ಇವ್ರು ಹಿಂಗ್ ಹೇಳ್ತಾರೆ, ಯಾರ್ ಮಾತು ಕೇಳೋದು ಅಂತ. ಸೊ ಈ ಸಂದರ್ಭದಲ್ಲಿ ಹೆಚ್ಚು ಸಲಹೆಗಳು ಬಾಣಂತಿಯರನ್ನ ಕನ್ಫ್ಯೂಸ್ ಮಾಡುತ್ತಾ, ಹೇಗೆ ಅಂತ? ಓಕೆ, ಸೊ ಈಗ ಇವತ್ತು ನಾವು ಮಾತಾಡ್ತಾ ಇರೋದು ಬಾಣಂತಿ ಅಥವಾ ಪೋಸ್ಟ್ ಪಾರ್ಟಮ್ ಕೇರ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈ ತರಹ ಸಜೆಷನ್ಸ್ಗೆ ನಾವು ಯಾವಾಗ್ಲೂ ಕೂಡ ಒಂದು ಯೋಚನೆ ಮಾಡಿ ನಾವು ಆ ಸಜೆಷನ್ನ ನಾವು ಒಪ್ಪಿಗೆಯಾಗಿ ತಗೋಬೇಕು. ಯಾಕಂತ ಹೇಳಿದ್ರೆ ಎಲ್ಲರೂ ಹೇಳೋದು ಸರಿ ಅಂತಲ್ಲ, ಅಥವಾ ಎಲ್ಲರೂ ಹೇಳೋದು ತಪ್ಪು ಅಂತನೂ ಅಲ್ಲ. ಎಲ್ಲರಿಗೂ ಒಂಥರ ಕಾಳಜಿ ಇದೆ, ಆ ಬಾಣಂತಿನ ಸರಿಯಾಗಿ ನೋಡ್ಕೋಬೇಕಪ್ಪ, ಮಗುನ್ ಸರಿಯಾಗಿ ಬೆಳೆಸ್ಬೇಕಪ್ಪ ಅನ್ನೋದು ಒಂದು ಕನ್ಸರ್ನ್. ನನಗೆ ಗೊತ್ತಿರೋದನ್ನ ನಾನು ಹೇಳ್ಬಿಟ್ಟು ಬರಬೇಕು. ಬಟ್ ಆದ್ರೆ ಇದು ಕೆಲವು ಸಲ ಏನು ಅಂತ ಹೇಳಿದ್ರೆ ಅದು ಒಂಥರ ಲೈಕ್ ಮಿಸ್ಲೀಡಿಂಗ್ ಆಗಬಹುದು ಅವರಿಗೆ. ಹೌದು, ಬ್ಯಾಕ್ ಫೈರ್ ಆಗೋಗುತ್ತೆ ಪ್ರೆಗ್ನೆಂಟ್ ಮದರ್ಗೆ, ಅಂದ್ರೆ ಡೆಲಿವರಿ ಆಗಿರೋ ಮದರ್ಗೆ ಬ್ಯಾಕ್ ಫೈರ್ ಆಗ್ಬೋದು. ಇದ್ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ತಾಯಿಗೆ ಈಗಷ್ಟೇ ಒಂದು ನಾರ್ಮಲ್ ಫಿಸಿಯಲಾಜಿಕಲ್ ಪ್ರೋಸೆಸ್ ಆಗಿದೆ, ಒಂದು ಡೆಲಿವರಿ ಆಗಿದೆ, ಮಗು ಗರ್ಭದಿಂದ ಹೊರಗೆ ಬಂದಿದೆ. ಆ ಗರ್ಭಕ್ಕೆ ಅಕಸ್ಮಾತ್ ಸಿಸೇರಿಯನ್ ಆಗಿದ್ರೆ ಒಂದು ಹೊಲಿಗೆ ಹಾಕಿರ್ತಾರೆ, ಅಥವಾ ನಾರ್ಮಲ್ ಡೆಲಿವರಿ ಆಗಿದ್ರೆ ಒಂದು ವೆಜನಲ್ ಡೈಲಟೇಷನ್ ಆಗಬೇಕು ಅಂತ ಹೇಳಿ ಒಂದು ಸ್ಟಿಚ್ ಹಾಕಿರ್ತಾರೆ. ಸೊ ಈ ರೀತಿಲಿ ಅವಳು ಫಿಸಿಕಲ್ ಚೇಂಜಸ್ನಲ್ಲಿ ಅವಳು ಅಡ್ಜಸ್ಟ್ ಮಾಡ್ಕೋತಾ ಇರ್ಬೇಕಾದ್ರೆ ಈ ರೀತಿ ಎಲ್ಲರೂ ಬಂದು ಒಂದೊಂದು ಹೇಳಿದಾಗ ಅವಳಿಗೆ ನಿಜವಾಗ್ಲೂ ಒಂಥರ ಲೈಕ್ ಸಮುದ್ರದಲ್ಲಿ ಮುಳುಗ್ದಂಗೆ ಆಗ್ಬಿಡುತ್ತೆ. ಸೊ ಇದನ್ನು ನಾವು ಹೇಗೆ ಅವಾಯ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾನು ಹೇಳೋದು ಇನಿಷಿಯಲಿ ಫ್ಯೂ ಡೇಸಿಗೆ ಅದು ಎಲ್ಲ ಅಟೆಂಡರ್ಸ್ನೆಲ್ಲರೂ ಬಿಡೋದು ಬೇಡ. ಯಾಕಂತ ಹೇಳಿದ್ರೆ ಅವ್ರೇನಾದ್ರು ಬಂದು ಮಗುನ ನೋಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಒಂದು ರೀತಿ ಕರೆಕ್ಟು. ಯಾಕಂತ ಹೇಳಿದ್ರೆ ಇವಳು ನಾನು ನಿದ್ರೆ ಮಾಡೋಕ್ಕೆ ಬಿಟ್ಟಿದ್ದೀನಪ್ಪ, ಮಗುನ ನೋಡ್ಕೋತಾ ಇದ್ದೀನಿ ಅಂತ ಅದನ್ನೆಲ್ಲ ಮಾಡ್ದಲೇ ಬರೀ ಒಂದು ಮಾತು ಹೇಳೋದಕ್ಕೆ, ಒಂದು ಡಿಸ್ಕಷನ್ ಮಾಡೋದಕ್ಕೆ ಬಂದಾಗ ಅದು ಇನ್ನೂ ಮೋರ್ ಡ್ಯಾಮೇಜಿಂಗ್ ಟು ದ ಮದರ್ ರಾದರ್ ದೆನ್ ಹೆಲ್ಪಿಂಗ್ ದ ಮದರ್. ಸೊ ಮತ್ತು ಇವಾಗ ಮೋಸ್ಟ್ ಆಫ್ ದ ಟೈಮ್ಸ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಆ ಪ್ರೆಗ್ನೆಂಟ್ ಮದರ್ಗೆ ಬೇಕಾಗಿರುವಂಥ ಏನೇನು ಪಾಯಿಂಟ್ಸ್
ಅವಲ್ಲ ಡೆಲಿವರಿ ಆದಮೇಲೆ ಯಾವ ರೀತಿಲಿ ಕೇರ್ ತೊಗೋಬೇಕಾಗಿರುವಂಥ ಪಾಯಿಂಟ್ಸ್ ಏನಿರುತ್ತೆ ಅದನ್ನೆಲ್ಲನೂ ಡಾಕ್ಟರ್ ಮೂಲಕ ಕೇಳಿಕೊಂಡು ಅದಕ್ಕೆ ಒಂದು ತಕ್ಕ ಆನ್ಸರ್ಸ್, ಯಾವುದೇ ಒಂದು ಡೌಟ್ ಇದ್ರೂ ಅದಕ್ಕೆ ತಕ್ಕ ಆನ್ಸರ್ಸು ಮುಂಚಿತವಾಗ್ಲಿಂದನೇ ರೆಡಿ ಆಗಿರ್ಬೇಕು. ಯಾವುದು ಸರಿ ಯಾವುದು ತಪ್ಪು. ಹೌದು. ಯಾಕೆ ಅಂತ ಹೇಳಿದ್ರೆ ಕೆಲವು ಸಲ ಏನು ಅಂದರೆ ಆ ತಾಯಿಗೆ ಯಾವುದೋ ಒಂದು ಮೆಡಿಕಲ್ ಕಂಡೀಷನ್ ಇರುತ್ತೆ. ಆ ಮೆಡಿಕಲ್ ಕಂಡೀಷನ್ಗೆ ಒಂದು ಸ್ಪೆಸಿಫಿಕ್ ಆಗಿ ರಿಸ್ಟ್ರಿಕ್ಷನ್ ಕೂಡ ಇರುತ್ತೆ. ಆದರೆ ಬಂದಿರೋ ಅಟೆಂಡರ್ಸಿಗೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಹೌದು. ಸೊ ಅದನ್ನ ತಗೋ ಅಂತ ಹೇಳ್ತಾರೆ, ಬಟ್ ಆದರೆ ಮೆಡಿಕಲ್ ಕಂಡೀಷನ್ ಪ್ರಕಾರ ಅವ್ರಿಗೆ ತಗೊಳ್ಳೋ ಹಂಗಿರಲ್ಲ ಈ ರೀತಿಲಿ. ಸೊ ಎಲ್ಲಾರ್ದು ಒಂದು ಯುನೀಕ್ ಕೇಸ್ ಅಂತಾನೆ ಹೇಳ್ಬೋದು. ಸೊ ಎಲ್ಲಾರ್ದು ಒಂದೇ ರೀತಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನಾನು ಹಂಗೆ ಮಾಡಿದೆ ನೀನು ಹಾಗೆ ಮಾಡು, ಇದನ್ನು ಕೂಡ ತಪ್ಪು. ಸೊ ಎಲ್ಲಾರ್ದು ಅವ್ರವ್ರ ತರಹನೇ ಅವರು ನೋಡ್ಕೋಬೇಕಾಗತ್ತೆ. ಅವ್ರ ಮೆಡಿಕಲ್ ಕಂಡೀಷನ್ ಪ್ರಕಾರ, ಅವರ ಹೆಲ್ತ್ ಕಂಡೀಷನ್ ಪ್ರಕಾರ. ಎಷ್ಟೋ ಸಲ ವೆಯ್ಟ್ ಮೇಲೆ, ಅವ್ರ ಬ್ಲಡ್ ಪ್ರೆಷರ್ ಮೇಲೆ, ಅವ್ರದ್ದು ಬ್ಲಡ್ ಶುಗರ್ ಲೆವೆಲ್ಸ್ ಮೇಲೆ ಎಲ್ಲನೂ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ, ಈ ಡೆಲಿವರಿ ಆದಮೇಲೆ ಸ್ವಲ್ಪ ರೆಸ್ಟ್ ಕೂಡ ಬೇಕಾಗುತ್ತೆ. ಎಷ್ಟೋ ಜನಕ್ಕೆ BP ತೊಂದರೆ ಇರಬಹುದು ಪ್ರೆಗ್ನೆನ್ಸಿ ಟೈಮ್ನಲ್ಲಿ. ಅಂಥವ್ರಿಗೆ ಅವರು ರೆಸ್ಟ್ ಮಾಡಬೇಕಾಗತ್ತೆ. ಡೆಲಿವರಿ ಆದಮೇಲೆ ಅವ್ರ ಬ್ಲಡ್ ಪ್ರೆಷರ್ ಎಲ್ಲ ಕಂಟ್ರೋಲಿಗೆ ಬರಬೇಕು ಅಂತ ಹೇಳಿದ್ರೆ ಒಂದು ರೀತಿಲಿ ಕೇರ್ ಕೊಡಬೇಕಾಗುತ್ತೆ. ಮೆಡಿಸಿನ್ಸ್ ಟೈಮಿಗೆ ತೊಗೋಬೇಕಾಗುತ್ತೆ. ಈ ರೀತಿಲಿ ಎಲ್ಲರೂ ಬಂದು ಕನ್ಫ್ಯೂಸ್ ಮಾಡಿದಾಗ ಅವ್ರು ಟ್ಯಾಬ್ಲೆಟ್ಸ್ ಮರ್ತೋಗ್ಬಿಡ್ತಾರೆ. ಅಥವಾ ಕೆಲವು ಸಲ ಕೆಲವು ಮದರ್ಸಿಗೆ ಫಿಟ್ಸ್ ತೊಂದರೆ ಇರುತ್ತೆ, ಅಂಥವ್ರಿಗೆ ಬೇರೆ ತರಹನೇ ಕೇರ್ ಇರುತ್ತೆ. ಸೊ ಮತ್ತೆ ಅವರಿಗೆ ಬ್ರೆಸ್ಟ್ ಫೀಡಿಂಗ್ ನಾವು ಕೆಲವು ಸಲ ಅಡ್ವೈಸ್ ಮಾಡ್ತೀವಿ, ಕೆಲವು ಸಲ ರಿಸ್ಟ್ರಿಕ್ಟ್ ಮಾಡ್ಕೋತೀವಿ. ಈ ತರಹ ನಾವು ಡಿಫ್ರೆಂಟ್ ಅಡ್ವೈಸ್ ಕೊಟ್ಟಿರ್ತೀವಿ. ಸೊ ಎಲ್ಲರೂ ಬಂದವ್ರಿಗೆ ಈ ತರಹ ಕಂಡೀಷನ್ಸ್ ಗೊತ್ತಿರಲ್ಲ. ಸೊ ಆಲ್ವೇಸ್ ಬೆಟರ್ ಏನೇ ಮಾಡಿದ್ರು ಮೆಡಿಕಲ್ ಸೂಪರ್ವಿಷನಲ್ಲಿ ಮಾಡಿ. ಓಕೆ, ದಟ್ ಈಸ್ ಬೆಸ್ಟ್ ವೇ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ನಾವೇ ಡಿಸಿಷನ್ ಮಾಡ್ಕೊಳ್ಳೋದು ಬೇಡ. ಎಷ್ಟೋ ಸಲ ಕೆಲವು ಮೆಡಿಸಿನ್ಸ್ ಕಂಟಿನ್ಯೂ ಮಾಡಬೇಕಾಗತ್ತೆ, ಬಟ್ ಈ ಕನ್ಫ್ಯೂಷನಲ್ಲಿ ಆ ತಾಯಿ ಮತ್ತೆ ಹೋಗಿರ್ತಾಳೆ. ಸೊ ಅದು ಇಟ್ ಮೈಟ್ ಲೀಡ್ ಟು ಎನಿ ಅದರ್ ಮೆಡಿಕಲ್ ಪ್ರಾಬ್ಲಮ್ಸ್. ಡೆಲಿವರಿ ಆದ್ಮೇಲೂ ಕೂಡ ಎಷ್ಟೋ ಸಲ BP ಟ್ಯಾಬ್ಲೆಟ್ಸ್ ಎಲ್ಲ ಮರ್ತಾಗ ಕೆಲವ್ರಿಗೆ ಫಿಟ್ಸ್ ಬಂದ್ಬಿಟ್ಟಿರೋ ಸಾಧ್ಯತೆ ಇದೆ, ಕೆಲವ್ರಿಗೆ ಸ್ಟ್ರೋಕ್ ಕೂಡ ಆಗ್ಬಿಡುತ್ತೆ. ಇವೆಲ್ಲ ತುಂಬ ಡೇಂಜರಸ್ ಕಂಡೀಷನ್ಸು. ಇವನ್ನೆಲ್ಲನೂ ನಾವು ತಡೆಗಟ್ಕೋಬೇಕು ಅಂತ ಹೇಳಿದ್ರೆ ಅವ್ರಿಗೊಂಥರ ಸಿಸ್ಟಮ್ಯಾಟಿಕ್ ಮೆಡಿಕಲ್ ಸೂಪರ್ವಿಷನಲ್ಲಿ ಕೇರ್ ಕೊಡ್ತಾ ಹೋಗ್ಬೇಕಾಗುತ್ತೆ. ಓಕೆ. ಇನ್ನೊಂದು ಡೌಟ್ ಕಾಮನ್ ಆಗಿರೋದು ಅಂತ ಹೇಳಿದ್ರೆ, ಬಾಣಂತಿಯರಿಗೆ ಈಗ ಡೆಲಿವರಿ ಆಗಿ ಎಷ್ಟು ತಿಂಗಳಾದ್ಮೇಲೆ ಅಥವಾ ಎಷ್ಟು ಟೈಮ್ ಆದ್ಮೇಲೆ ಅವರು ಬ್ಯಾಕ್ ಟು ನಾರ್ಮಲ್ ಅನ್ನೋ ಥರ ಸೆಕ್ಷುವಲ್ ಲೈಫನ್ನು ಅವ್ರ ಪಾರ್ಟ್ನರ್ ಜೊತೆ ಸ್ಟಾರ್ಟ್ ಮಾಡಬಹುದು ಅಂತ. ಹೌದು. ಸೊ ಇದನ್ನು ಕೂಡ ಇಂಪಾರ್ಟೆಂಟ್ ಡಿಸ್ಕಷನ್ ಪಾಯಿಂಟ್. ಯಾಕಂದರೆ ಕೆಲವು ಸಲ ಮುಜುಗರ ಇರುತ್ತೆ ಆ ಹೆಣ್ಮಕ್ಳಿಗೆ. ಅವ್ರು ಬಂದು ಅವರು ಕೇಳೋದಕ್ಕೂ ಕೂಡ ಅವ್ರು ಸಂಕೋಚ ಪಟ್ಕೋತಾ ಇರ್ತಾರೆ. ಬಟ್ ಸೆಕ್ಷುವಲ್ ಆ್ಯಕ್ಟಿವಿಟಿನ ರೆಸ್ಯೂಮ್ ಮಾಡೋದಕ್ಕೆ ನಾರ್ಮಲ್ ಡೆಲಿವರಿ ಆದಮೇಲೆ 6 ವೀಕ್ಸ್ ಆದಮೇಲೆ ರೆಸ್ಯೂಮ್ ಮಾಡ್ಕೋಬೋದು. ಸಿಸೇರಿಯನ್ ಡೆಲಿವರಿ ಆದಮೇಲೆ ಅಟ್ಲೀಸ್ಟ್ 3 ಮಂತ್ಸ್ ಗ್ಯಾಪ್ ಕೊಟ್ಟರೆ ಬೆಟರು. ಯಾಕಂತ ಹೇಳಿದ್ರೆ ಆ ಟಿಶ್ಯೂ ಹೀಲಿಂಗಿಗೆಲ್ಲನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಆ 3 ಮಂತ್ಸ್ ಒಂದು ಕೇರ್ ತೊಗೊಂಡು ಅನಂತರ ದೇ ಕ್ಯಾನ್ ಗೋ ಬ್ಯಾಕ್ ಟು ಸೆಕ್ಷುವಲ್ ಆ್ಯಕ್ಟಿವಿಟಿ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ ಕಾಂಟ್ರಾಸೆಪ್ಷನ್ ಬಗ್ಗೆನೂ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಈಗಷ್ಟೇ ಹಡ್ದಿರ್ತಾಳೆ, ಮತ್ತು ಇನ್ನೊಮ್ಮೆ ಬೇಗ ಪ್ರೆಗ್ನೆನ್ಸಿ ಆಗೋದ್ರೆ ಅದನ್ನು ಕೂಡ ಕಾಂಪ್ಲಿಕೇಶನ್ಸು. ಸೊ ಕಾಂಟ್ರಾಸೆಪ್ಷನ್ ಬಗ್ಗೆ ಪ್ರೆಗ್ನೆನ್ಸಿನ ಹಂತ ಲೈಕ್ ಇಂಟರ್ವೆಲ್ ಬಿಟ್ವೀನ್ ದ ಪ್ರೆಗ್ನೆನ್ಸೀಸ್ನ ಹೇಗೆ ನಾವು ಮ್ಯಾಚ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಡಾಕ್ಟರ್ ಜೊತೆ ಡಿಸ್ಕಷನ್ ಮಾಡಬೇಕು. ದೆರ್ ಆರ್ ಸೆವ್ರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ವಿಚ್ ಕ್ಯಾನ್ ಬಿ ಅಡ್ವೈಸ್ಡ್. ಸೊ ಅದ್ರ ಪ್ರಕಾರ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಗ್ಯಾಪ್ ಎಷ್ಟು ಕೊಡಬೇಕು ಇದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನೊಂದು ಏನು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ, ಈ ಇಂಟರ್ ಪ್ರೆಗ್ನೆನ್ಸಿ ಇಂಟರ್ವೆಲ್ ನಾವು ಕರೆಕ್ಟಾಗಿ ಇಟ್ಕೊಂಡಷ್ಟು ಅಟ್ಲೀಸ್ಟ್ 1, 2.5, 3 ಇಯರ್ಸ್ ಗ್ಯಾಪ್ ಇಟ್ಕೊಂಡಷ್ಟು ಈ ಮಗುದು ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಮತ್ತು ಫ್ಯಾಮಿಲಿ ಲೈಫ್, ಸೋಷಿಯಲ್ ಲೈಫ್ ಎಲ್ಲಾನು ಒಂಥರ ಟೈಮ್ ಕೊಟ್ಟಾಗ ಸ್ಟೆಬಿಲೈಸ್ ಆಗುತ್ತೆ. ಹೌದು. ಓಕೆ. ಸೊ ಹಾಗಿದ್ರೆ ನಾರ್ಮಲ್ ಡೆಲಿವರಿ ಆಗಿ 1.5 ತಿಂಗಳ ತನಕ ಮಾಡಬಾರ್ದು. ಸಿಸೇರಿಯನ್ ಅಥವಾ C ಸೆಕ್ಷನ್ ಆಯ್ತು ಅಂತ ಹೇಳಿದ್ರೆ 3 ಮಂತ್ಸ್ ವರ್ಗುನು. ಮತ್ತೆ ಇನ್ನೊಂದು ಏನ್ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಓಕೆ ಅಪ್ಪ ನನ್ಗೀಗ ಡೆಲಿವರಿ ಆಗಿದೆ, ನಂಗೆ ಇಮಿಡಿಯೇಟ್ ಆಗಿ ಪ್ರೆಗ್ನೆನ್ಸಿ ಆಗಲ್ಲ ಅಂತ ಅಂದ್ಬಿಟ್ಟು ಅದು ಒಂದು ಕೂಡ ಒಂದು ಮನ್ಸಲ್ಲಿರುತ್ತೆ. ಬಟ್ ಏನು ಅಂತ ಹೇಳಿದ್ರೆ ಓವ್ಯುಲೇಷನ್, ಎಗ್ ರಿಲೀಸ್ ಆಗುವಂಥ ಒಂದು ಫಿಸಿಯೋಲಾಜಿಕಲ್ ಪ್ರೋಸೆಸ್ ಏನಿದೆ ಅದು ಇಟ್ ಕ್ಯಾನ್ ಹ್ಯಾಪನ್ ಈವನ್ ಆಫ್ಟರ್ 6 ವೀಕ್ಸ್ ಆಫ್ಟರ್ ಡೆಲಿವರಿ. ಸೊ ಅಷ್ಟು ಬೇಗ ರೆಸ್ಯೂಮ್ ಆಗಿಬಿಡಬಹುದು. ಕೆಲವ್ರಿಗೆ 6 ವೀಕ್ಸ್ ಆಗುತ್ತೆ, ಕೆಲವ್ರಿಗೆ 2 ಮಂತ್ಸ್ ಆಗುತ್ತೆ, ಕೆಲವ್ರಿಗೆ 4 ಮಂತ್ಸ್ ಆಗುತ್ತೆ, ಕೆಲವ್ರಿಗೆ 9 ಮಂತ್ಸ್ ಆಗುತ್ತೆ, ಕೆಲವ್ರಿಗೆ 1 ಇಯರ್ ಆಗುತ್ತೆ. ಸೊ ಪೀರಿಯಡ್ಸ್ ಕೂಡ ಅದೇ ತರಹನೇ
ರಿಸ್ಯೂಮ್ ಆಗುತ್ತೆ ವಾಪಸ್ಸು. 6 ವೀಕ್ಸ್ವರೆಗೂ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅದಾದಮೇಲೆ ಸ್ಟಾಪ್ ಆದಮೇಲೆ ನೆಕ್ಸ್ಟ್ ಪೀರಿಯಡ್ ಬರೋದಕ್ಕೆ ಯಾವಾಗ ಬೇಕಾದ್ರೆ ರೆಸ್ಯೂಮ್ ಆಗಿಬಿಡ್ಬಹುದು. ಸೊ ಇದೆಲ್ಲ ಇಂಡಿವಿಜುವಲ್ ಬೇಸಿಸ್ ಮೇಲೆ ಇರುತ್ತೆ. ಸೊ ಡಾಕ್ಟರ್ಗೆ ಗೊತ್ತಿರುತ್ತೆ, ಓಕೆ ಈ ಪೇಷಂಟಿಗೆ ಈಗ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ, ಸೊ ಶಿ ಹ್ಯಾಸ್ ಟು ಫಾಲೋ ಕಾಂಟ್ರಾಸೆಪ್ಷನ್ ಅಂತ ಅಂದ್ಬಿಟ್ಟು ಪ್ರತಿ ಒಂದು ವಿಸಿಟ್ನಲ್ಲೂ ಕೂಡ ಕಾಂಟ್ರಾಸೆಪ್ಷನ್ ಬಗ್ಗೆ ನಾವು ಅಡ್ವೈಸ್ ಕೊಡ್ತಾ ಇರ್ತೀವಿ. ಅದ್ರ ಜೊತೆಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ ಕ್ಯಾನ್ಸರ್ ಪ್ರಿವೆನ್ಷನ್, ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಇದನ್ನು ಕೂಡ ಡೆಲಿವರಿ ಆದಮೇಲೆ ನಾವು ಅಡ್ವೈಸ್ ಮಾಡ್ತೀವಿ. ಲೈಕ್ ಆಫ್ಟರ್ ಡೆಲಿವರಿ, ಆಫ್ಟರ್ 6 ವೀಕ್ಸ್ ಆಫ್ಟರ್ ಡೆಲಿವರಿ ಫಸ್ಟ್ ಡೋಸ್ ತೊಗೊಂಡು, ತಿರ್ಗಾ ಅದಾದಮೇಲೆ 1 ಮಂತ್ ಅಥವಾ 2 ಮಂತ್ಸ್ ಆದಮೇಲೆ ಸೆಕೆಂಡ್ ಡೋಸ್ ತೊಗೊಂಡು, 6 ಮಂತ್ಸ್ ಆದಮೇಲೆ ಥರ್ಡ್ ಡೋಸ್ ತೊಗೊಳ್ಳೋವಂಥದ್ದು. ಇದು 3 ಡೋಸಸ್ ಫಾರ್ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್. ಇದು ಒಂದು ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್ ಅಂತಲೇ ಹೇಳ್ಬೋದು. ಲೈಕ್ ಪ್ರೆಗ್ನೆನ್ಸಿನಲ್ಲಿ ನಾವು ಯಾವ ರೀತಿಲಿ ವ್ಯಾಕ್ಸಿನ್ಸ್ ಕಡೆ ಗಮನ ಕೊಡ್ತೀವಿ, ಟೆಟನಸ್ ವ್ಯಾಕ್ಸಿನ್ ಬಗ್ಗೆ, ಫ್ಲೂ ವ್ಯಾಕ್ಸಿನ್ ಬಗ್ಗೆ ನಾವು ಯಾವ ರೀತಿಲಿ ನಾವು ಅಡ್ವೈಸ್ ಮಾಡ್ತೀವೋ ಅದೇ ರೀತಿಲಿ ಡೆಲಿವರಿ ಆದಮೇಲೆ ಕೂಡ ನಾವು ಇದು ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಅಡ್ವೈಸ್ ಮಾಡ್ತಾ ಇದ್ದೀವಿ. ಓಕೆ, ಬಾಣಂತಿಯರಿಗೆ ಹೊಟ್ಟೆಗೆ ಒಂದು ಬಟ್ಟೆ ಕಟ್ಟುವಂಥದ್ದು, ಸೊ ಅದನ್ನ ಟೈಟ್ ಆಗಿ ಕಟ್ಟಬೇಕು, ಪ್ರಾಪರ್ ಆಗಿ ಕಟ್ಟಬೇಕು, ಇಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆ ದೊಡ್ಡದಾಗುತ್ತೆ, ಗಾಳಿ ಹೋಗುತ್ತೆ, ಈ ತರದ್ದೆಲ್ಲ ಹೇಳ್ತಾರೆ. ಸೊ ಬಾಣಂತಿಯರಿಗೆ ನನ್ನ ಪ್ರಶ್ನೆ ಬಂದ್ಬಿಟ್ಟು, ಬಾಣಂತಿಯರಿಗೆ ಹೊಟ್ಟೆಗೆ ಬಟ್ಟೆಯನ್ನ ಟೈಟ್ ಆಗಿ ಸುತ್ತಬೇಕಾ, ಸೊ ಬಟ್ಟೆಯನ್ನೇ ಸುತ್ತಬೇಕಾ ಅನ್ನುವಂತ ಒಂದು ಪ್ರಶ್ನೆ. ಓಕೆ, ಸೊ ಇದೇನು ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಫಿಸಿಯೋಲಾಜಿಕಲ್ ಚೇಂಜ್ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ ಚೇಂಜಸ್. ಅದು ಈಗ ಒಂದು ಹೆಣ್ಣು ಬೆಳವಣಿಗೆ ಆಗ್ತಿರೋ ಹಾಗೆ ಫಸ್ಟ್ ಏನು ಮೆನಾರ್ಕಿ ಅಂದರೆ ಬ್ಲೀಡಿಂಗ್ ಫಸ್ಟ್ ಟೈಮ್ ಆಗುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಮದುವೆ ಆದಮೇಲೆ ಒನ್ಸ್ ಶಿ ಈಸ್ ಸೆಕ್ಷುಲಿ ಆ್ಯಕ್ಟಿವ್ ಅಂತ ಹೇಳಿದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಇರುತ್ತೆ. ಸೊ ಪ್ರೆಗ್ನೆನ್ಸಿ ಈಸ್ ಆಲ್ಸೋ ಒನ್ ಆಫ್ ದ ಫಿಸಿಯೋಲಾಜಿಕಲ್ ಚೇಂಜ್. ಬಟ್ ಅದಕ್ಕೆ ತಕ್ಕಂತೆ ಅಡ್ಯಾಪ್ಟೇಷನ್ಸು ಆಗ್ತಾ ಇರುತ್ತೆ. ಆ ಅಡ್ಯಾಪ್ಟೇಷನ್ಸಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಅಡ್ವೈಸ್ ಮಾಡ್ತೀವಿ, ಅಥವಾ ಸ್ವಲ್ಪ ಕೇರ್ ಬಗ್ಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀವಿ ಅಲ್ವಾ. ಸೊ ಇದು ಪ್ರೆಗ್ನೆನ್ಸಿನಲ್ಲಿ ಇಂಪಾರ್ಟೆಂಟ್ ಚೇಂಜ್ ಏನು ಅಂತ ಹೇಳಿದ್ರೆ ಸ್ಟ್ರೆಚಿಂಗ್ ಆಫ್ ದ ಅಬ್ಡಾಮಿನಲ್ ಮಸಲ್ಸ್. ಅಂದರೆ ಹೊಟ್ಟೆದು ಮಸಲ್ಸ್ ಏನಿರುತ್ತೆ ಅದೆಲ್ಲ ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಯೂಟ್ರಸ್ ಎಕ್ಸ್ಪ್ಯಾನ್ಷನ್ ಆಗ್ತಿರೋ ಹಾಗೆ ಮಸಲ್ ಅಬ್ಡಾಮಿನಲ್ ವಾಲ್ ಲೇಯರ್ಸ್ ಏನಿರುತ್ತೆ ಅದೆಲ್ಲ ಸ್ಟ್ರೆಚ್ ಆಗ್ತಾ ಬರುತ್ತೆ. ಅದ್ರ ಜೊತೆಲಿ ಏನು ಅಂತ ಹೇಳಿದ್ರೆ ದೆರ್ ಈಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಹಾರ್ಮೋನ್ ಕಾಲ್ಡ್ ಆಸ್ ರಿಲ್ಯಾಕ್ಸಿನ್. ಆ ರಿಲ್ಯಾಕ್ಸಿನ್ ಹಾರ್ಮೋನಿಂದ ಸ್ವಲ್ಪ ಜಾಯಿಂಟ್ಸ್ ಎಲ್ಲನೂ ಸ್ವಲ್ಪ ವೀಕ್ನೆಸ್ ತರಹ ಆಗ್ತಾ ಇರುತ್ತೆ. ಸೊ ಡೆಲಿವರಿ ಆದಮೇಲೆ ಆ ವೀಕ್ನೆಸ್ಸಿಂದ ಸ್ವಲ್ಪ ಇನ್ಸ್ಟೆಬಿಲಿಟಿ ಬರಬಹುದು ಪ್ರೆಗ್ನೆಂಟ್ ಮದರ್ಗೆ ಡೆಲಿವರಿ ಆದಮೇಲೆ. ಸೊ ಅದಕ್ಕೆ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂದರೆ ಬೆಲ್ಟ್ ತರಹ ಕಟ್ಕೊಳ್ಳೋದು ಮೇ ಬಿ ಓನ್ಲಿ ಟು ಸಪೋರ್ಟ್ ದ ಬ್ಯಾಕ್ ಮಸಲ್ಸ್. ಅದು ಹೊಟ್ಟೆ ಕಡಿಮೆ ಮಾಡ್ಕೊಳಕ್ಕಲ್ಲ, ಅಥವಾ ಗಾಳಿ ಒಳಗಡೆ ಹೋಗಬೇಕು ಅಂತನೂ ಅಲ್ಲ, ಹೋಗಬಾರ್ದು ಅಂತನೂ ಅಲ್ಲ. ಸೊ ಇಟ್ ಈಸ್ ಓನ್ಲಿ ಟು ಸಪೋರ್ಟ್ ದ ಬ್ಯಾಕ್. ಅದು ಒಂದು ಫ್ಯೂ ಡೇಸು ಸ್ವಲ್ಪ ನಡಿಲಿಕ್ಕೆಲ್ಲ ತುಂಬ ಕಷ್ಟ ಇರುತ್ತೆ ಆ ಹಾರ್ಮೋನ್ಸ್ದೆಲ್ಲನೂ. ಸೊ 1.5 months ಸ್ವಲ್ಪ ಸಪೋರ್ಟ್ ಬೇಕಾಗತ್ತೆ. ಬಟ್ಟೆ ಕಟ್ಕೋಬೇಕು ಅಂತ ಮಾಡಿಕೊಂಡ್ರೂ ಪರವಾಗಿಲ್ಲ, ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಬಟ್ಟೆ ಎಲ್ಲ ತುಂಬ ಫೋಲ್ಡ್ ಆಗೋಗುತ್ತೆ, ಅದು ಒಂದು ಗಂಟು ತರಹ ಬಂದ್ಬಿಡುತ್ತೆ. ಆ ರೀತಿಗಿಂತ ಬೆಲ್ಟ್ ಬೆಟರು. ಒಂದು ವೈಡ್ ಬೆಲ್ಟ್ ಟು ಸಪೋರ್ಟ್ ದ ಲೋವರ್ ಬ್ಯಾಕ್ ಪೋರ್ಷನ್ ಏನಿರುತ್ತೆ ಅದು ಲೋವರ್ ಬ್ಯಾಕ್ ಸಪೋರ್ಟ್ ಮಾಡೋದಕ್ಕೆ ಬೆಲ್ಟ್ ಕಟ್ಕೊಂಡ್ರೆ ಬೆಟರ್. ಓಕೆ, ಆ ತರಹ ಮಾಡಿದ್ರೆ ಸಾಕು. ಸೊ ಅದರಿಂದ ಬೆನಿಫಿಟ್ ಇದೆ. ಬೆನಿಫಿಟ್ ಏನು ಅಂದ್ರೆ ಟು ಜಸ್ಟ್ ವಾಕ್ ಅಬೌಟ್. ಓಕೆ, ಬ್ಯಾಕ್ ಸಪೋರ್ಟಿಗೆ ಅಷ್ಟೇ. ಓಕೆ, ಬಟ್ ತುಂಬಾ ಜನ ಅದನ್ನ ಹೊಟ್ಟೆ ಬರಬಾರ್ದು, ಹೊಟ್ಟೆ ಮುಂದೆ ಬರುತ್ತೆ. ಸೊ ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆಗಿ ಮಗು ದೊಡ್ಡದಾದ್ಮೇಲೂ ಕೂಡ ಅವ್ರಿಗೆ ಸ್ವಲ್ಪ ಹೊಟ್ಟೆ ಜಾಸ್ತಿ ಇತ್ತು ಅಂದ ತಕ್ಷಣ ನಿಂಗೆ ಡೆಲಿವರಿ ಆದ್ಮೇಲೆ ಸರಿ ಬಟ್ಟೆ ಕಟ್ಟಿಲ್ವೇನೋ, ಕೇರ್ ತಗೊಳ್ಳಿಲ್ವೇನೋ ಅಂತ ಹೇಳ್ತಾರೆ. ಎಲ್ಲಾನು ಎಕ್ಸಸೈಸ್ ಮೂಲಕನೇ 3 months ಆದಮೇಲೆ ವಿಗರಸ್ ಎಕ್ಸಸೈಸಸ್ ಎಲ್ಲ ಶುರು ಮಾಡ್ಬೋದು. ಸೊ 3 months ಆದಮೇಲೆ ಅಬ್ಡಾಮಿನಲ್ ಟೈಟ್ನಿಂಗ್ ಮಸಲ್ ಎಕ್ಸಸೈಸಸ್ ಅಂತ ಹೇಳ್ತೀವಿ, ಅಬ್ಡಾಮಿನಲ್ ವಾಲ್ ಟೈಟ್ನಿಂಗ್ ಎಕ್ಸಸೈಸಸ್. ಅದನ್ನೆಲ್ಲ ಮಾಡ್ಕೋತಾ ಬಂದರೆ ಆಗ ಹೊಟ್ಟೆ ಎಲ್ಲಾನು ಲೈಕ್ ಮಸಲ್ ಟೋನ್ ವಾಪಸ್ ಬರುತ್ತೆ. 3 ತಿಂಗಳಾದ್ಮೇಲೆ ಮಗುಗೆ 3 ತಿಂಗಳಾದ್ಮೇಲೆ ಬ್ಯಾಕ್ ಟು ನಾರ್ಮಲ್ ಅಂತ ಎಕ್ಸಸೈಸ್ ನ ಶುರು ಮಾಡಬಹುದು. ಅದಾದ್ಮೇಲೆ ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಬಾಡಿ weight ನ ಕಡಿಮೆ ಮಾಡ್ಕೋಬಹುದು, ಹೊಟ್ಟೆನೂ ಕಡಿಮೆ ಮಾಡ್ಕೋಬಹುದು ಅಂತ. ಅದಾದ್ಮೇಲೂ ಡಯಟ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ ರೀತಿಲಿ ಇದನ್ನ ಕೊಡಲ್ಲ ಅಂತ ಹೇಳೋರು ತುಂಬಾ ತುಪ್ಪ ಹಾಕೋದು ಆ ಥರ ಎಲ್ಲ ಮಾಡ್ಬಿಡ್ತಾರೆ. ಸೊ ಅದನ್ನು ಕೂಡ ವೆಯ್ಟ್ ಗೇನ್ ಮಾಡಿಸುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ಓಕೆ ಓಕೆ, ಈ ಟೈಮಲ್ಲಿ ಪಾರ್ಟ್ನರ್ ಕೂಡ ತುಂಬಾನೇ ಸಪೋರ್ಟಿವ್ ಆಗಿರ್ಬೇಕು ಅಂತ ಹೇಳಿದ್ರಿ. ಸೊ ಒಂದು ಬಾಣಂತಿ ಮಹಿಳೆಗೆ ಆಕೆಯ ಗಂಡನ ಸಪೋರ್ಟು ಯಾಕೆ ಅಷ್ಟು ಮುಖ್ಯ ಆಗುತ್ತೆ ಅಂತ? ಓಕೆ, ಸೊ ಈ ಬಾಣಂತನ ಅಂತ ಹೇಳಿದಾಗ ಅಥವಾ ಡೆಲಿವರಿ ಆದಮೇಲೆ ಸಿಚುವೇಶನ್ ಅಂತ ಹೇಳಿದಾಗ ಅದು ಒಂಥರ ಲೈಕ್ ಎಮೋಷ್ನಲ್ ಟರ್ಮಾಯಿಲ್ ತರಹ ಹೇಳ್ಬೋದು. ಒಂದು ರೋಲರ್ ಕೋಸ್ಟರ್ ರೈಡ್ ತರಹ ಆಗೋಗುತ್ತೆ ಒಂದು ಆ ಹೆಣ್ಣಿಗೆ. ಯಾಕೆ ಅಂತ ಹೇಳಿದ್ರೆ ಗರ್ಭಿಣಿಯಲ್ಲಿ ಟೈಮ್ ಸಿಗತ್ತೆ,
9 months ಬೇಕು ಮಗು ಬೆಳವಣಿಗೆ ಆಗೋದಕ್ಕೆ. ಅದಾದಮೇಲೆ ಡೆಲಿವರಿವರೆಗೂ ಒಂದು ರೀತಿಲಿ ಓಕೆ ಪ್ರಿಪ್ರೇಷನ್ ಫೇಸ್ ನಡೀತಾ ಇರುತ್ತೆ, ವೇಟಿಂಗ್ ಫೇಸ್ ಆಗ್ತಾ ಇರುತ್ತೆ. ಓಕೆ ಈಗ ಡೆಲಿವರಿ ಆಗ್ಬೋದು, ಈಗ ಮಗು ಬರ್ಬೋದು, ಹೀಗೆ. ಬಟ್ ಮಗು ಬಂದಮೇಲೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತಾಯಿದಾಗುತ್ತೆ. ಫೀಡಿಂಗೂ ಮಾಡಬೇಕು, ಮತ್ತು ಮಗುನ ಸಮಾಧಾನನೂ ಮಾಡಬೇಕು, ಮತ್ತು ಅವಳು ಆರೈಕೆನೂ ಮಾಡ್ಕೋಬೇಕು, ಅವಳು ಡಯಟ್ ಕೂಡ ಫಾಲೋ ಮಾಡಬೇಕು. ಈ ರೀತಿಲಿ ಸ್ಲೀಪ್ಲೆಸ್ ನೈಟ್ಸ್, ಹೌದು, ನಿದ್ರೆ ಇರೋಲ್ಲ. ಸೊ ಈ ರೀತಿಲಿ ಅಂಥ ಟೈಮ್ನಲ್ಲಿ ಪಾರ್ಟ್ನರ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಟು ಸಪೋರ್ಟ್ ಹರ್ ಬೋತ್ ಮೆಂಟಲಿ ಆ್ಯಸ್ ವೆಲ್ ಆಸ್ ಫಿಸಿಕಲಿ. ಸೊ ಮೇ ಬಿ ಹೆಲ್ಪಿಂಗ್ ಹರ್, ಸಡನ್ನಾಗಿ ಬೇಬಿ ಅಳ್ತಾ ಇದ್ದಾಗ ಎತ್ಕೊಡೋವಂಥದ್ದು, ಆಯಿತಾ, ಸೊ ದಟ್ ಶೀಲ್ ಗೆಟ್ ಸಮ್ ಟೈಮ್ ಟು ರಿಲ್ಯಾಕ್ಸ್, ಹರ್ ಬೋನ್ಸ್ ಆ್ಯಂಡ್ ಹರ್ ಬ್ಯಾಕ್ ಟು ಬಿ ಸಪೋರ್ಟೆಡ್, ಈ ತರಹ ಎಲ್ಲನೂ ಹೆಲ್ಪ್ ಮಾಡ್ಬೋದು. ಆ ಫೀಡಿಂಗ್ ಟೈಮ್ನಲ್ಲೂ ಅಷ್ಟೇ ಬಾಂಡಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ನಾಟ್ ದ ಬೇಬಿ ಬಾಂಡ್ಸ್ ನಾಟ್ ಓನ್ಲಿ ಟು ದ ಮದರ್ ಬಟ್ ಆಲ್ಸೋ ಟು ದ ಫಾದರ್. ಸೊ ಆ ಟೈಮ್ನಲ್ಲಿ ಒಟ್ಟಿಗೆ ಇರೋದು ಎಲ್ಲನೂ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಎಮೋಷನಲ್ ಬಾಂಡಿಂಗಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ. ಸೊ ಈ ಮೂಡ್ ಸ್ವಿಂಗ್ ಆಗೋದಕ್ಕೆ, ಈ ಟೈಮಲ್ಲಿ ಎಮೋಷನಲಿ ಡೌನ್ ಆಗೋದಕ್ಕೆ ಪಾರ್ಟ್ನರ್ ಕೂಡ ತುಂಬಾನೇ ಮುಖ್ಯ ಆಗ್ತಾರೆ. ಓಕೆ, ಇದು ಹಾರ್ಮೋನ್ ಚೇಂಜಸ್ ಇಂದ ಆಗ್ತಾ ಇರುತ್ತೆ. ಎಮೋಷನಲ್ ಸ್ವಿಂಗ್ಸು, ಮೂಡ್ ಸ್ವಿಂಗ್ಸ್ ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೀವಿ ಅದು ಹಾರ್ಮೋನಲ್ ಚೇಂಜಸ್ ಇಂದ ಆಗ್ತಾ ಇರುತ್ತೆ. ಯಾಕಂದ್ರೆ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಪ್ರೆಗ್ನೆನ್ಸಿನಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈ ಹಾರ್ಮೋನ್ ಲೆವೆಲ್ಸ್ ತುಂಬ ಹೈ ಲೆವೆಲ್ಸ್ ಅಲ್ಲಿ ಇರುತ್ತೆ ಆ್ಯಂಡ್ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಕಡಿಮೆ ಆಗೋಗುತ್ತೆ. ಆ ಟೈಮ್ನಲ್ಲಿ ಸ್ವಲ್ಪ ಲೈಕ್ ಮೂಡ್ ಸ್ವಿಂಗ್ಸ್ ಬರುತ್ತೆ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, this is also normal. Mood swings are also normal, but it is the mother who has to take that important decision to become strong. At that moment, family support kandita iddaga avrige they'll be able to overcome all those mood swings. Postpartum blues anta heltivi, adanella they'll be able to overcome. So like ontara like behavioral therapy anta anbittu ಮಾಡ್ತಿರ್ತೀವಿ to tell them that you are all right, you will be able to feed your baby, you will be able to take care of your baby. ಈ ತರಹ ಸಮಾಧಾನದ ಮಾತುಗಳು ಕಂಟಿನ್ಯೂಸ್ ಆಗಿ ಎಲ್ಲರ ಕಡೆಯಿಂದ ಬರ್ತಾ ಇದ್ರೆ ಆ ತಾಯಿಗೆ ಒಂದು ಸ್ಟ್ರಾಂಗ್ ಫೀಲ್ ಬರುತ್ತೆ. That I am all right and I will be able to do well. ಓಕೆ ಡಾಕ್ಟರ್, ಕೊನೆಯದಾಗಿ ಬಾಣಂತಿಯರ ಆರೋಗ್ಯದ ಬಗ್ಗೆ ಏನು ಹೇಳ್ತೀರಾ? ಪ್ರೆಗ್ನೆನ್ಸಿ, ಬಾಣಂತನ ಅಥವಾ ಇದ್ರ ಜೊತೆಗೆ ತಳುಕು ಹಾಕಿಕೊಂಡಿರುವಂಥ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳು, ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಈ ಎಂಟೈರ್ ಜರ್ನಿ, ಪ್ರೆಗ್ನೆನ್ಸಿ ಜರ್ನಿ ಅದು ಏನಿದೆ, ಅದು ಒಂಥರ ಲೈಕ್ ತುಂಬಾ ಒಂದು ಅದ್ಭುತವಾದ ಒಂದು ಜರ್ನಿ ಅಂತ ಹೇಳ್ಬೋದು. ಸೊ ಗರ್ಭಿಣಿಯರಿಗೆ ಅವ್ರ ಆರೈಕೆ ಅಷ್ಟೇ ಮುಖ್ಯವಾಗಿರುತ್ತೆ. ಅದ್ರ ಜೊತೆ ಮಗುದು ಬೆಳವಣಿಗೆ ಕೂಡ ಅದರ ಗಮನ ಕೊಟ್ಕೋತಾ ಹೋಗಬೇಕಾಗತ್ತೆ. ಡೆಲಿವರಿ ಆದಮೇಲೆ ಅವರು ಲೈಕ್ ಫೀಡಿಂಗ್ ಬಗ್ಗೆ, ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಅವರು ತುಂಬಾ ಕಾಳಜಿ ವಹಿಸ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬ್ರೆಸ್ಟ್ ಮಿಲ್ಕ್ ಇಸ್ ದ ಬೆಸ್ಟ್ ಮಿಲ್ಕ್ ಫಾರ್ ದ ಬೇಬಿ. ಅಪ್ ಟು 6 months 6 ತಿಂಗಳವರೆಗೂ ಕಂಪ್ಲೀಟಾಗಿ ಎದೆ ಹಾಲು ಕುಡಿಸಿದ್ರೆ ಮಗುದು ಆರೋಗ್ಯ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ಇನ್ನೊಂದೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಎಂಟೈರ್ ಜರ್ನಿ ಪ್ರೆಗ್ನೆನ್ಸಿ, ಪ್ರೆಗ್ನೆನ್ಸಿ ಆ್ಯಂಡ್ ಪೋಸ್ಟ್ ಡೆಲಿವರಿ, ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಂತ ನಾವೇನು ಹೇಳ್ತೀವಿ, ಇದೆಲ್ಲನೂ ಇಟ್ ಈಸ್ ಹೆಲ್ಪಿಂಗ್ ದಟ್ ಬೇಬಿ ಟು ಬಿಲ್ಡ್ ಫ್ಯೂಚರ್. ಸೊ ಈ ಮಗುದು ಫ್ಯೂಚರ್ ಹೇಗಿರುತ್ತೆ ಅನ್ನೋದು ಪ್ರೆಗ್ನೆನ್ಸಿನಲ್ಲೇ ಅದು ಒಂಥರ ಲೈಕ್ ಎಲ್ಲ ಸ್ಟಿಮ್ಯುಲೇಟ್ ಆಗಿ ಒಂದು ಆರ್ಗನೈಸ್ ಆಗೋಗಿರುತ್ತೆ, ಆಯಿತಾ. ಸೊ ಆ ರೀತಿಲಿ ಪ್ರೆಗ್ನೆನ್ಸಿನಲ್ಲೂ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಹಾಗೆ ಇಮ್ಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿನೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ದ ಡೆವಲಪ್ಮೆಂಟ್ ಆಫ್ ದ ಬೇಬಿ ವಿಲ್ ಬಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಬಾಣಂತನ ಆದಮೇಲೆ ಕೂಡ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಅವರು ಹೇಳ್ಕೊಳ್ಳೋದಕ್ಕೆ ಅಥವಾ ಡಾಕ್ಟರ್ ಜೊತೆ ಮಾತಾಡೋದಕ್ಕೂ ಕೂಡ ಮುಜುಗರ ಪಡ್ತಾರೆ. ಸೊ ಅಂಥ ವಿಚಾರಗಳನ್ನು ನೀವು ಮುಕ್ತವಾಗಿ ಹೇಳಿದ್ದೀರಾ. ಎಲ್ಲಿ ಅವೇರ್ನೆಸ್ ಬೇಕು ಅಲ್ಲಿ ನಾವು ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಯಾವೆಲ್ಲ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಬೇಕು. ಸೊ ವ್ಯಾಕ್ಸಿನೇಷನ್ ಬಗ್ಗೆ ಕೂಡ ನಮ್ಮ ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಣಂತನದ ಬಗ್ಗೆ ಅಥವಾ ಬಾಣಂತನ ಆದಮೇಲೆ ಯಾವ ರೀತಿಯಾಗಿ ಅವರ ಆರೋಗ್ಯವನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.